ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಯಾಕೋ ಈ ಕಡೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾಯಿದೆ ವಿಡಿಯೋನ. ಬನ್ನಿ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇನ್ನು ಇವತ್ತು ಆಲ್ರೆಡಿ ರಾಯರ ವಾರ ಗುರುವಾರ ಬಂದೇ ಹೋಯಿತು ಫ್ರೆಂಡ್ಸ್. ನನ್ನ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಇಷ್ಟ ಆಯಿತು. ಇನ್ನು ಇವತ್ತು ನಾನು ಎದ್ದಿದ್ದು ಭಾಳ ಒಂದು 9 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಇವತ್ತು ಈಸಿ ರೆಸಿಪಿ ಮಾಡಿದ್ರೆ ದೋಸೆ ಮಾಡೋದಲ್ವ ಅಂದ್ಕೊಂಡು ಸುಮ್ಮನಾಗಿದೆ. ಹೆಂಗೂ ಪ್ಲೇನ್ ದೋಸೆ ಮಾಡೋದಲ್ವ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಆದರೆ ಆಮೇಲೆ ಗೊತ್ತಾಯಿತು ನಮಗೆ ಹಬ್ಬ ಮಾಡಿದ ತೆಂಗಿನಕಾಯಿ ಎಲ್ಲ ಎಷ್ಟೊಂದು ಉಳ್ದೈತೆ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ಬಂದೆ. ಇನ್ನು ಫ್ರೆಂಡ್ಸ್ ಆ ಥರ ಅಂದ್ಕೊಂಡು ನಾನು ಮಲ್ಕೊಬಿಟ್ಟಿದ್ದೀನ. ಏನಾಗೋಯ್ತು, ನಾನು ಎದ್ದಿದ್ದೆ ಫ್ರೆಂಡ್ಸ್ 7:15 ಎದ್ದು ಸ್ವಲ್ಪ ನೀರಿಗೆ ಪೈಪ್ ಹಾಕ್ಬಿಟ್ಟು ಮತ್ತೆ ಮಲ್ಕೊಬಿಟ್ಟೆ. ಅಯ್ಯೋ ಎದ್ದೇಳೋಕ್ಕಾಗುತ್ತೆ ಅಂದ್ಬಿಟ್ಟು. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ಗುರುವಾರ ಎಷ್ಟೊಂದು ಜನ ರಾಯರ ವಾರ ಫ್ರೆಂಡ್ಸ್. ಇವತ್ತು ಎಲ್ಲ ರಾಯರ ಭಕ್ತರು ಎಷ್ಟೊಂದು ಜನ ಇರ್ತಾರೆ. ಅದರಲ್ಲಿ ನಾನು ಒಬ್ಬಳು ಫ್ರೆಂಡ್ಸ್. ನಾನು ಒಂದು ವರ್ಷವೂ ಮಿಸ್ ಮಾಡ್ದಂಗೆ ಮಂತ್ರಾಲಯಕ್ಕೆ ಹೋಗಿ ಬರ್ತೀನಿ. ನಾನು ಹೋಯ್ತೀನಿ, ನನ್ನ ಮಗಳು ಹೋಯ್ತಾಳೆ, ಅವಳು ವರ್ಷಕ್ಕೊಂದು ಸಲ ಹೋಯ್ತಾಳೆ. ಇಲ್ಲ ನಾವು ಜೊತೆಲಾದರೂ ಹೋಯ್ತೀವಿ, ಇಲ್ಲ ಅಂದರೆ ಅವಳ ಫ್ರೆಂಡ್ಸ್ಗಳ ಜೊತೆಲಾದ್ರೂ ಹೋಗ್ಬಿಟ್ಟು ಬರ್ತಾಳೆ. ಇನ್ನು ಬನ್ನಿ ಫ್ರೆಂಡ್ಸ್, ನೆನ್ನೆ ಓಣಂ ಹಬ್ಬದ ಬಗ್ಗೆ ಒಂದು 5 ನಿಮಿಷ ಅದು ಸ್ವಲ್ಪ ನಿಮಗೆ ವಿವರವಾಗಿ ಹೇಳ್ತೀನಿ ಏನೆಲ್ಲ ಆಯಿತು ಅಂತ. ಇನ್ನು ಫ್ರೆಂಡ್ಸ್ ನೆನ್ನೆ ಏನಾಗೋಯ್ತು, ಓಣಮ್ಮು ನಿಮಗೆ ಗೊತ್ತು, ನಾನು ಸ್ಯಾರಿ ಹಾಕ್ಕೊಂಡೋಗಿದೆ. ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಫಂಕ್ಷನ್ ಇತ್ತು ಅಂತ ಫ್ರೆಂಡ್ಸ್. ನೆನ್ನೆ ಅಂತೂ ಕಣ್ಣೇ ಮಂಜು ಬಂದುಬಿಟ್ಟೈತಿ. ಓಣಂ ಹಬ್ಬದ್ದು ಎಲ್ಲರೂ ರೆಡಿಯಾಗಿರೋದನ್ನ ನೋಡಿ ಫ್ರೆಂಡ್ಸ್. ಹೆಣ್ಣುಮಕ್ಳು ಅನ್ನೋದು ಅದಕ್ಕೆ ಅಲ್ವಾ, ಎಷ್ಟೆಷ್ಟು ಚೆನ್ನಾಗಿರೋ ಸ್ಯಾರಿಗಳು, ಎಷ್ಟೊಂದು ಚೆನ್ನಾಗಿರೋ ಬ್ಲೌಸ್ಗಳು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಬ್ಲೌಸು ಡಿಸೈನ್ಗಳು ಒಂದೊಂದು ಥರ ಡಿಸೈನ್ ಹೊಲಿಸ್ಕೊಂಡಿದ್ರು. ಇನ್ನು ಫ್ರೆಂಡ್ಸ್ ನಾನು 1:15 ಹೋದ ತಕ್ಷಣವೇ ಊಟ ಅಲ್ಲಿ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆಗೈತೆ ಊಟ. ಅಂದರೆ ನಾನು ಹೋಗಿದ್ದು ಸೆಕೆಂಡ್ ಶಿಫ್ಟ್ ಅಲ್ವಾ. ಅಯ್ಯೋ ಫ್ರೆಂಡ್ಸ್, ಎಷ್ಟು ಥರ ಪಲ್ಯ ಮಾಡಿದ್ರು ಗೊತ್ತಾ. ಅದೇ ಏನೇನೋ ನನಗಂತೂ ಹೇಳೋಕ್ಕೆ ಬರೋಲ್ಲ ಫ್ರೆಂಡ್ಸ್. ಯಾಕೆಂದರೆ ಅದೆಲ್ಲ ಕೇರಳ ಸೈಡ್ ಮಾಡೋ ಪಲ್ಯ. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂದರೆ ಕೆಂಪುದು ರೈಸ್ ಬರುತ್ತೆ ಗೊತ್ತಾ, ದಪ್ಪಕ್ಕಿ. ಅದನ್ನೇನೋ ಹೆಸ್ರು ಹೇಳ್ತಾರೆ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ, ಬರೋಲ್ಲ ಹೆಸರು. ಕೆಂಪಕ್ಕಿ ದಪ್ಪದಿರುತ್ತೆ. ಆಮೇಲೆ ಅದು ಫ್ರೆಂಡ್ಸ್ ಅದಕ್ಕೆ ಗಟ್ಟಿನೇ ಇರಬೇಕು. ಸಾಂಬಾರಾಗಲಿ ಸಾಗು ಆಗಲಿ ನೀರು ಥರ ಇರಬಾರ್ದು. ಎಲ್ಲ ಸಾಂಬಾರು ಗಟ್ಟಿ ಇತ್ತು. ಒಂದು 3 ಥರ ಸಾಂಬಾರು ಮಾಡಿದರು. ಆಮೇಲೆ ಹಣ್ಣುಗಳು ಫ್ರೂಟ್ ಎಲ್ಲನೂ ಮಿಕ್ಸ್ ಮಾಡಿ ಅದೊಂಥರ ಪಲ್ಯ ಥರ ಮಾಡಿ ಅದನ್ನು ತುಂಬ ಜನ ಇಷ್ಟಪಟ್ಟು ಹಾಕೊಂಡ್ರು. ಆಮೇಲೆ ಏನೇನು ಹಪ್ಳ, ಉಪ್ಪಿನಕಾಯಿ ಸಣ್ಣದಾಗಿತ್ತು, ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾವುದು ಚೆನ್ನಾಗಿಲ್ಲ ಅನ್ನೋ ಹಾಗಿಲ್ಲ, ಊಟ ತುಂಬ ಚೆನ್ನಾಗಿತ್ತು. ಇನ್ನು ಫ್ರೆಂಡ್ಸ್ ನೆನ್ನೆ ಅಂತೂ ಎಲ್ಲ ನಮ್ಮ ಸ್ಟಾಫ್ ಆಗಲಿ ಎಲ್ಲರೂ ಒಬ್ಬರಲ್ಲ, ಎಲ್ಲರೂ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಓಡಾಡ್ಕೊಂಡು ಕಷ್ಟಪಟ್ಕೊಂಡು ಎಲ್ಲರಿಗೂ ಊಟ ಬಡಿಸೋದು, ಎಲ್ಲರೂ ಕೆಲಸ ಮಾಡೋದು ಎಲ್ಲ ತುಂಬ ಚೆನ್ನಾಗಾಯಿತು. ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ನೋಡಿ, ಒಂದು ಈವೆಂಟು ಅಂದರೆ ಈ ರೀತಿಯೇ ಇರಬೇಕು, ಸಮಾಧಾನವಾಗಿ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಫ್ರೆಂಡ್ಸ್. ಕೆಲಸ ಮಾಮೂಲಿ ಯಾವಾಗಲೂ ಇದ್ದೇ ಇರುತ್ತೆ. ಒಂದು ಕೆಲಸದಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ, ಒಂದು ಇಶ್ಯೂ ಆಗುತ್ತೆ, ಬೈತಾರೆ, ಮಾಡ್ತಾರೆ, ಅವೆಲ್ಲ ಇರುತ್ತೆ. ಆದರೆ ಫ್ರೆಂಡ್ಸ್ ಒಂದೇ ಒಂದು ದಿನನಾದರೂ ಖುಷಿಯಾಗಿ ಎಲ್ಲರನ್ನೂ ಕರೆದು ಈವೆಂಟ್ ಮಾಡಿ ಊಟ ಕೊಟ್ಟು. ಆಮೇಲೆ ಫ್ರೆಂಡ್ಸ್ ರಂಗೋಲಿ ಅಂತೂ ಅದೊಂದು ರಂಗೋಲಿ ವೀಡಿಯೋ ಹಾಕಬೇಕು, ಮಾಡಿಟ್ಟಿದ್ದೀನಿ. ಹಾಕೋಕ್ಕೆ ಟೈಮಿಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ತೀನಿ, ಸ್ವಲ್ಪ ಎಡಿಟ್ ಮಾಡಿ ಹಾಕಬೇಕು. ಇನ್ನು ಎಲ್ಲರೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಊಟ ಮಾಡ್ಕೊಂಡು ನಾವಂತೂ 7:15 ತನಕ ನಾನು ಫ್ರೆಂಡ್ಸ್ ನಮ್ಮದು ಎಲ್ಲರೂ ಹೋದ್ಮೇಲೆ ಫುಲ್ ಕ್ಲೀನಿಂಗ್ ಎಲ್ಲ ನಾವೇ ಮಾಡಿಸ್ಬೇಕಲ್ಲ. ಕ್ಲೀನಿಂಗ್ದೆಲ್ಲ ನೋಡ್ಕೊಳ್ಳೋ ಕೆಲಸ ಅಲ್ವ ನಂದು, ಸೂಪರ್ವೈಸರ್ ಕೆಲಸ ಎಲ್ಲನೂ ಮಾಡಿ ಫ್ರೆಂಡ್ಸ್ 7:30 7:15 ಆಗೋಯ್ತು. 7:15 ಆದಮೇಲೆ ಇನ್ನು ಫ್ರೆಂಡ್ಸ್ ನನಗೆ ಯಾಕೆ ಅಂದರೆ ಕೇರಳ ಸೀರೆ ಅದರಲ್ಲೇ ಇರಬೇಕು ಅಂದರೆ ನಾನು ಮನೆಗೆ ಬರೋಕ್ಕೆ 11:30 ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಫ್ರೆಂಡ್ಸ್, ಸೀರೆ ಚೇಂಜ್ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡೆ. ಯಾಕೆ ಅಂದರೆ ನಾನು ಬರೋದು 11:30 ಗಂಟೆ ರಾತ್ರಿ. ಏನಕ್ಕೆ ಅಂತ ಯಾಕೋ ನನಗಿಷ್ಟ ಆಗಿಲ್ಲ. ಒಂದು 6 ಗಂಟೆ 6:30 ತನಕ ಇದ್ದೆ. ಅದಾದಮೇಲೆ ಯಾಕೋ ಹಾಕಿ ಗೊತ್ತಾಯ್ತು ಫ್ರೆಂಡ್ಸ್, ಅಷ್ಟೊಂದು ನಿದ್ದೆ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು. ಆಮೇಲೆ 11:15 ಬಂದು ಇದೊಂದು ಓಣಂ ಹಬ್ಬದ ಬಗ್ಗೆ ಏನು ನಡೀತು ಏನಾಯಿತು ಅಂತ ನಿಮ್ಗೆ ಹೇಳ್ಬೇಕಿತ್ತು. ಎಲ್ಲರೂ ಬಟ್ಟೆ ನೋಡೋಕ್ಕೆ ಒಂದಿಷ್ಟ ಆಗಿತ್ತು ಫ್ರೆಂಡ್ಸ್. ನನಗೆ ಲೇಡೀಸ್ ಸೀರೆಗಳು ಎಷ್ಟೊಂದು ಚೆನ್ನಾಗಿತ್ತು ಗೊತ್ತಾ. ಅವ್ರ ಸೀರೆ ಎಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾಕೆಂದರೆ ನೋಡಿ, ಒಂದು ಹಬ್ಬ ಬಂದರೆ ಎಷ್ಟು ಖುಷಿ ಆಗುತ್ತೆ. ಇನ್ನು ಫ್ರೆಂಡ್ಸ್ ನಾಳೆ ಆಲ್ರೆಡಿ ಫ್ರೈಡೇ, ನಾಳೆನೂ ನಮಗೆ ಅಲ್ಲಿ ಪೂಜೆ ಐತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಅದು ಇನ್ನೂ ಖುಷಿ ಹಬ್ಬ. ಯಾಕೆಂದರೆ ವರ್ಷ ನಮ್ಗಲ್ಲಿ ಸೀರೆ ಕೊಡ್ತಾರೆ ಪೂಜೆ ಮಾಡಿ. ಏನಾರು ಕೊಟ್ಟರೆ ನಾನು ನಿಮಗೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ಏನಾಯಿತು, ಇನ್ನು ಎಲ್ಲ ಕೆಲಸ ಮುಗಿಸಿ
7:30 8 ಗಂಟೆ ಆಯ್ತು. ಇನ್ನು ಮಾಮೂಲಿ ನಮ್ಮದು ಡೈಲಿ ನಾರ್ಮಲ್ ಕೆಲಸ ಅದೆಲ್ಲನೂ ಮುಗಿಸಿ ರಾತ್ರಿ ಮನೆಗೆ ಬಂದೆ. ಇನ್ನು ಬರೋ ಅಷ್ಟರಲ್ಲಿ ನನ್ನ ಮಗಳು ಕಡಲೆಕಾಳನ್ನ ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ಲು, ಕೊಟ್ಟಲು. ನಾನೇನು ಮಾಡಿದೆ, ಕಡಲೆಕಾಳನ್ನ ತಿಂದು ಒಂದು 2-3 ಸಣ್ಣದು 4 ಬಾಳೆಹಣ್ಣು ತಿಂದು ಫ್ರೆಂಡ್ಸ್ ಮಲ್ಕೊಂಡೆ. ಇನ್ನು ಬನ್ನಿ ಇವತ್ತಿನ ರೋಟಿನೆಲ್ಲ ಏನೆಲ್ಲ ಆಯಿತು ಅಂದರೆ ಫ್ರೆಂಡ್ಸ್, ಏನಾಯಿತು ಗೊತ್ತಾ, ಬೆಳಗ್ಗೆ ನಂಗೆ ಎದ್ದೇಳೋಕ್ಕೆ ಆಗಿಲ್ಲ, ಸ್ವಲ್ಪ ಇದ್ರಾದಂಗಾಗಿತ್ತು. ಅದಕ್ಕೆ ತೊಂದರೆ ಇಲ್ಲ ಅಂದ್ಬಿಟ್ಟು ಎಲ್ಲ ಕೆಲಸ ನಮ್ಮಲ್ಲಿ ಆಗಿರುತ್ತಲ್ಲ ಯಾವಾಗಲೂ, ಪಾತ್ರೆ ತೊಳೆಯೋದಿರ್ಬೋದು, ಏನಿರ್ಬೋದು ಎಲ್ಲ ಮುಗ್ದಿರುತ್ತೆ ಫ್ರೆಂಡ್ಸ್. ಅಲ್ಲಲ್ಲೇ ಚೆಲ್ಲಿರೋದು, ಅಲ್ಲಲ್ಲೇ ಬಿಟ್ಟಿರೋದು ನಮ್ಮ ಮನೇಲಿ ಯಾವ ಕೆಲಸನೂ ಇರೋಲ್ಲ. ಇಲ್ಲ ನಾನಾದರೂ ಮಾಡ್ತೀನಿ, ನನ್ನ ಮಗಳಾದರೂ ಮಾಡ್ತಾಳೆ. ಮನೇನ ನಾವು ನೀಟಾಗಿ ಇಟ್ಕೊಂಡಿರ್ತೀವಿ ಯಾವಾಗಲೂ. ಯಾವ ಬಾತ್ರೂಮ್ ಆಗಿರ್ಬೋದು, ಬಚ್ಚಲು ಮನೆ, ದೇವ್ರ ಮನೆ ನೋಡಿ, ಇವತ್ತು ದೇವ್ರ ಪೂಜೆ ನೆನ್ನೆಯಿಂದ ಅವಳೇ ಮಾಡಿದ್ಲು, ನಾನು ಬರೀ ಕೈ ಮುಗಿತೀನಿ ಅಷ್ಟೇ. ಇನ್ನು ಯಾವ ಜಾಗನೂ ಫ್ರೆಂಡ್ಸ್ ನೀವು ಅಷ್ಟೇ, ನಾವು ಮನೇನ ಎಷ್ಟು ಶುದ್ಧವಾಗಿ ಇಟ್ಕೋತೀವೋ, ಮನೆ ಎಷ್ಟು ಸ್ವಚ್ಛವಾಗಿ ಇಟ್ಕೋತೀವೋ, ಮನಸ್ಸು ಅಷ್ಟೇ ಸ್ವಚ್ಛವಾಗಿರುತ್ತೆ. ನಮ್ಮ ಮನೆ ಏನಾರ ಗಲೀಜಾಗ ಅದು ಇದು ಇದೆ. ಇನ್ನು ಫ್ರೆಂಡ್ಸ್ ನಾನು ಬಿನ್ ಬ್ಯಾಗ್ ತಂದಿದ್ದೆ, ಅದರೊಳಗೆ ಒಂಥರ ಬಾಲ್ ಇರುತ್ತೆ ನೋಡಿ, ಆ ಬಿನ್ ಬ್ಯಾಗ್ ಹಾಕೋ ಕೊಳೆಯಾಗಿತ್ತು. ಅದಕ್ಕೆ ಫ್ರೆಂಡ್ಸ್ 3 ಮೂಟೆ ಆಯಿತು. ಆ ಬಾಲೆಲ್ಲ ತೊಗೊಂಡೋಗಿ ಕಸಕ್ಕೆ ಹಾಕ್ಬಿಟ್ಟೆ. ಬಿನ್ ಬ್ಯಾಗ್ ಏನಕ್ಕೆ ಬೇಡ ಅಂದ್ಬಿಟ್ಟು ಅದನ್ನು ಬಿಸಾಕ್ಬಿಟ್ಟೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳ್ತೀನಿ, ನಮ್ಮ ಮನೇಲಿ ಜಾಸ್ತಿ ಹಳೇದು ನಮಗೆ ಬೇಡದೇ ಇರೋ ವಸ್ತು ಇದ್ದರೆ ತಗೊಂಡೋಗಿ ಬಿಸಾಕ್ಬಿಡಿ. ಯಾಕೆ ಗೊತ್ತಾ, ಸುಮ್ಮನೆ ಇದು. ಇನ್ನು ಫ್ರೆಂಡ್ಸ್ ನಾನು ನನ್ನ ಬ್ಲೌಸ್ ಎಲ್ಲನೂ ಎತ್ತಿಕ್ಕಿದ್ದೀನಿ, ಟೈಟ್ ಆಗೋವು, ಲೂಸ್ ಆಗೋವೆಲ್ಲನೂ. ಅದನ್ನು ಈ ಸಂಡೇ ನನಗೆ ರಜೆ ಇದ್ದರೆ ನಮ್ಮ ಹುಡುಗಿಗೆ ಹೇಳಿದ್ದೀನಿ, ಇದು ಪೂರ್ತಿ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ. ಅದು ಹೆಂಗೆ ಅಂದರೆ ಫ್ರೆಂಡ್ಸ್, ಬ್ಲೌಸ್ನ ಐರನ್ ಮಾಡಿ 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 ನಾನು ಹಾಕ್ಕೊಂಡು ನೋಡಿ ಚೆಕ್ ಮಾಡಿ ಇದಾಕಬೇಕು. ಚೆನ್ನಾಗಿ ಅವು ಟೈಟ್ ಆಗಿದ್ದರೆ ಲೂಸ್ ಮಾಡ್ಕೋಬೇಕು, ಬಿಚ್ಚಬೇಕು. ಲೂಸ್ ಇದ್ದರೆ ಸ್ಟ್ರೈಟ್ ಮಾಡಿಸ್ಬೇಕು. ಅವೆಲ್ಲ ಒಂದು ಸೈಡ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಈ ವಾರ ಎಷ್ಟಾಗುತ್ತೆ ಅಷ್ಟನ್ನ ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಮಾಡೋದು ಫ್ರೆಂಡ್ಸ್, ನಾವು ಕೆಲ್ಸಕ್ಕೆ ಹೋಗೋರು, ಅದರಲ್ಲೂ ನಾವು ಫುಲ್ ಮನೇನ ನೀಟಾಗಿ ಇಟ್ಕೊಳ್ಳೋದೈತಲ್ಲ, ಅದೆಷ್ಟು ಕಷ್ಟ ಗೊತ್ತಾ ಫ್ರೆಂಡ್ಸ್. ಯಾಕೆ ಗೊತ್ತಾ, ಪಾತ್ರೆ ತೊಳಿತಾನೇ ಇರಬೇಕು. ಈಗ ನೋಡಿ ನಾನು ಒಂದು ಪಾತ್ರೆ ಇಲ್ದಂಗೆ ವಾಶ್ ಮಾಡಿದ್ದೆ. ಇನ್ನು ಸಾಯಂಕಾಲ ಸ್ವಲ್ಪ ಪಾತ್ರೆ ಇದ್ದರೆ ನನ್ನ ಮಗಳು ಇದು ಮಾಡ್ತಾಳೆ. ಇನ್ನು ಲಕ್ಷ್ಮೀ ಹಬ್ಬಕ್ಕಂತೂ ಫ್ರೆಂಡ್ಸ್ ಒಂದು ಜಾಗ ಇಲ್ದಂಗೆ ಕ್ಲೀನ್ ಮಾಡಿದ್ದೀವಿ. ಇನ್ನೇನು ಗಣೇಶ ಬಂತು, ಗಣೇಶನಿಗೆ ಅವನಿಗೆ ವಿಘ್ನ ವಿನಾಶಕ, ಅವನಿಗೆ ಇನ್ನೂ ಮನೆಯೆಲ್ಲ ಕ್ಲೀನ್ ಇರಬೇಕು. ಇನ್ನೇನು ಮಾಮೂಲಿ ಅರ್ಧ ಕೆಲಸ ಪೂರ್ತಿ ಕ್ಲೀನಾಗಿದೆ. ಸ್ಕ್ರೀನ್ ಎಲ್ಲ ಇನ್ನೂ ಏನಿಲ್ಲ ಫ್ರೆಂಡ್ಸ್, ಸ್ಕ್ರೀನು ಗಣೇಶನ ಹಬ್ಬಕ್ಕೆ ಒಂದ್ಸರಿ ತೆಗೆದು ವಾಶ್ ಮಾಡಿದ್ರೆ ಮುಗೀತು ಅಷ್ಟೇ, ಬೇರೆ ಯಾವುದಿಲ್ಲ. ನಾನೇನು ಸ್ಕ್ರೀನ್ ವಾರಕ್ಕೆ ಒಂದ್ಸರಿ ವಾಶ್ ಮಾಡಲ್ಲ. ನಮ್ಮ ಮನೇಲಿ ಮಕ್ಕಳುಗಳು ಹಿಡ್ಕೊಂಡು ಎಳೆಯೋದು, ಓಡಾಡೋದು, ಸೋಫಾದ ಮೇಲಾಗಲಿ ಎಲ್ಲರಾಗಲಿ ಆ ಥರ ಇದ್ದರೆ ನಮಗೆ ಗಲೀಜಾಗುತ್ತೆ. ಆ ಥರ ಏನೂ ನಮ್ಮ ಮನೇಲಿಲ್ಲ. ಇನ್ನು ಡೋರ್ಗಳನ್ನೂ ಒರೆಸಿದ್ದೀನಿ. ಗೌರಿ ಹಬ್ಬಕ್ಕೇನು ಅಷ್ಟು ಜಾಸ್ತಿ ಕೆಲಸ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಇವಾಗಲೇ ಎಲ್ಲನೂ ತೆಗೆದುಬಿಟ್ಟಿದ್ದೀನಿ. ಇನ್ನು ದೇವ್ರ ಪಾತ್ರೆ ಡೈಲಿ 2 ಇನ್ನು ನಮ್ಮ ಮನೇಲಿ ಹೆಂಗೆ ಅಂದರೆ ಫ್ರೆಂಡ್ಸ್, ಬೆಳಗ್ಗೆ ನನ್ನ ಮಗಳು ಒಂದೇ ಒಂದು ದೀಪ ವಾಶ್ ಮಾಡಿಟ್ಟಿದ್ದಾಳೆ. ಲೆಮನ್ನೂ ಇದು ಲಿಕ್ವಿಡ್ನೂ ಕೊಟ್ಟಿದೆ. ಇರಲಿ ನಮ್ಮವೇನು ಜಾಸ್ತಿ ಇಲ್ಲ. ಆಲೆ ಬಿಂದಿಗೆ ಒಂದು ಚಿಕ್ಕದು ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಗಣೇಶನಿಗೆ ಬೇರೆ ಕಳಸ ಇಡ್ತೀನಿ. ಅದು ಬಿಂದಿಗೆ ಹೈಟ್ ಐತೆ ಸ್ವಲ್ಪ, ಈ ಚೆಂಬು ಸ್ವಲ್ಪ ಇದಾಗೈತೆ ಅಂದ್ಬಿಟ್ಟು ನಾನು ಅದೇ ಇಡೋದು ಫ್ರೆಂಡ್ಸ್. ನೀವು ಯಾರೇ ಆಗಲಿ ಮನೇಲಿ 2 ಕಳಸ ಇಡಬಾರ್ದು, ಒಂದೇ ಕಳಸ ಇಡಿ. ಈಗ ಅಕಸ್ಮಾತ್ ದೇವ್ರ ಮನೇಲಿ ಒಂದು ಕಳಸ ಇಟ್ಟು ನೀವು ಬೇರೆ ಏನಾರ ಗಣೇಶನಿಗೆ ಇನ್ನೊಂದು ಕಳಸ ಇಡಬೇಕು ಅಂದರೆ ಆ ಕಳಸದಲ್ಲಿರೋ ಕಾಯಿನ ತೆಗೆದುಬಿಡಿ. ಮನೇಲಿ ಯಾವತ್ತೂ ಫ್ರೆಂಡ್ಸ್ ಜೋಡಿ ಕಳಸನ ಇಡಬಾರ್ದು, ಅದು ಒಳ್ಳೆಯದಲ್ಲ. ಒಂದೇ ಕಳಸ, ಒಂದು ಕಳಸನೇ 100 ದೇವ್ರಿಗೆ ಸಮ. ಎಂಥ ದೊಡ್ಡ ಮದುವೆಲಾಗಲಿ ಎಲ್ಲೇ ಆಗಲಿ ನೋಡಿ ಕಳಸದ ಪೂಜೆ ಮಾಡಬೇಕು, ಕಳಸ ಪೂಜೆ ಮಾಡಬೇಕು ಅಂತ ಯಾಕಂತಾರೆ, ಅದು ಅಷ್ಟು ಮುಖ್ಯ. ಮನೇಲಿ ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ 2 ಕಳಸ ಇಡಬೇಡಿ, ಅದು ಒಳ್ಳೆಯದು ಅಲ್ಲ. ಒಂದೇ ಕಳಸ ಇಡಿ. ನೀವು ಕಾಯಿ ಇಟ್ಟಿಡೋರು ಕಾಯಿ ಇಟ್ಟಿಡ್ತಾರೆ, ಎಲೆ ಇಟ್ಟರೆ ಎಲೆ ಇಟ್ಟಿಡ್ತಾರೆ. ನಾವು ಯಾವಾಗಲೂ ಫ್ರೆಂಡ್ಸ್, ನಾನು ಹುಟ್ಟಿದಾಗಿಂದಲೂ ನಮ್ಮ ತಂದೆ ಮನೆಯಿಂದಲೂ ಒಂದು ಕಾಯಿನ ಕಳಸಕ್ಕಿಟ್ಟು ಪೂಜೆ ಮಾಡೋದನ್ನ ನಾನು ನೋಡಿದ್ದೀನಿ. ಆವಾಗೆಲ್ಲ ಸ್ವಲ್ಪ ಜನ ಹೇಳಿದ್ರು ಫ್ರೆಂಡ್ಸ್, ಕಳಸಕ್ಕೆ ಕಾಯಿ ಇಟ್ಟು ಪೂಜೆ ಮಾಡಬಾರ್ದಂತೆ, ಹಂಗಾಗುತ್ತಂತೆ ಹಿಂಗಾಗುತ್ತಂತೆ ಎಲ್ಲ ಹೇಳಿದ್ರು. ನಾನು ಅದೇನು ತಲೆ ಕೆಡ್ಸ್ಕೊಂಡಿಲ್ಲ ಫ್ರೆಂಡ್ಸ್. ನಮ್ಮ ಪಾಡಿಗೆ ನಾವು ಯಾವ ಥರ ಪೂಜೆ ಮಾಡ್ತಾಯಿದ್ದೋ ಅದೇ ಥರ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲರೂ ಒಂದೊಂದು ಥರ ಹೇಳ್ತಾರೆ ಫ್ರೆಂಡ್ಸ್, ನಾವು ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗುತ್ತಾ, ಅದೆಲ್ಲ ಸುಳ್ಳು. ಹಂಗಾಗಿ ಇನ್ನು ಇಷ್ಟೆಲ್ಲ ಆಗೋಯ್ತು. 2 ಕಳಸ ಮನೇಲಿ ಇಡಬಾರ್ದು ಫ್ರೆಂಡ್ಸ್, ಅದು ಒಳ್ಳೆಯದಲ್ಲ. ಒಂದೇ ಕಳಸ ಇಡಿ. ನೀವು ಒಂದೇ ಕಳಸ, ನೀವು ಎಲೆದಾದ್ರೂ ಮಾವಿನ ಎಲೆಯಲ್ಲಿ ಕಳಸ ಇಟ್ಟರೆ ತುಂಬ ತುಂಬ ಒಳ್ಳೆಯದಂತೆ ಫ್ರೆಂಡ್ಸ್. ಅಷ್ಟು ಇದು ಶ್ರೇಷ್ಠ ಅಂತೆ, ಮತ್ತು ಎಲೆನೂ ಶ್ರೇಷ್ಠ ಅಂತಾರೆ. ಈ ನಡುವೆ ನಾನು ಫ್ರೆಂಡ್ಸ್, ನಾನು ಇರೋ ಮನೇಲಿ ಎಡಗಡೆ ಬಲಗಡೆ ಎಲ್ಲ ಮಾವಿನ ಮರ ಇರೋದ್ರಿಂದ ಹೋಗೋದು, ಕುಯ್ಕೊಂಡು ಬರೋದು, ಇಡೋದು. ಇನ್ನು ಈಗ ಹಬ್ಬಕ್ಕೆ ತಂದಿದ್ದೇ ಎಲೆ ಎತ್ತಿಕ್ಕಿದೆ, ಅದನ್ನೇ ಇಟ್ಟಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಇನ್ನೇನು ನಾಳೆ ಫ್ರೈಡೇ ಬಂದೇ ಹೋಯ್ತು. ಬನ್ನಿ ಇನ್ನು ಇವತ್ತು ಬೆಳಗ್ಗೆಯಿಂದ ನನ್ನ ಕೆಲಸ ಏನೇನಾಯಿತು. 9 ಗಂಟೆಗೆ ಎದ್ದು ಫ್ರೆಂಡ್ಸ್, ಬಟ್ಟೆ ನೆನ್ನೆ ಒಣಗಾಕಿದ್ನಲ್ಲ, 2 ಡೇಸ್ಗೆ 1 ಟೈಮ್ ಬಟ್ಟೆ ವಾಶ್ ಮಾಡೋದು. ಇವತ್ತೇನು ವಾಶ್ ಮಾಡಲಿಲ್ಲ, ನಾಳೆ ಬೇಗ ಎದ್ದು ಸ್ವಲ್ಪ ವಾಶ್ ಮಾಡಬೇಕು. ಇನ್ನು ಪ್ಯಾಸೇಜ್ ಮಾಮೂಲಿ ಕಸ ಗುಡಿಸಿ ಮಾಪ ಹಾಕ್ತೆ. ಅದಾದಮೇಲೆ ಫ್ರೆಂಡ್ಸ್ ಒಳಗಡೆ ಹೊಡೆದ್ರೆ ಆಚೆಲೆ ಒಣಗಾಕಿಟ್ಟಿಗೆ ಒಂದು ಸುಮಾರು ತೆಂಗಿನಕಾಯಿ ಉಳಿದಿತ್ತು. ಅಯ್ಯೋ ಈ ತೆಂಗಿನಕಾಯಿ ಇಷ್ಟೊಂದು ಮಿಕ್ಕೈತಲ್ಲ, ಇವತ್ತು ಏನು ಮಾಡೋದು, ಇದಕ್ಕೆ ಏನಾದರೂ ಐಡಿಯಾ ಮಾಡಬೇಕಲ್ಲ ಅಂತ ಆಗ ನೆನಪತ್ತು ನನಗೆ. ಕಾಯಿ ದೋಸೆ ಮಾಡೋದು, ಹೆಂಗೋ ದೋಸೆ ಇಟ್ಟು ರುಬ್ಬಿದ್ನಲ್ಲ. ಆಗ ಫ್ರೆಂಡ್ಸ್ ಏನಿಲ್ಲ, ದೋಸೆ ಕಾಯಿ ಉಳಿದ್ರೆ ನೀವು ಎಷ್ಟು ಕಾಯಿ ಆದರೂ ಹಾಕಿ ದೋಸೆ ಇಟ್ಟಿಗೆ ಸಾಫ್ಟ್ ಬರುತ್ತೆ, ದೋಸೆ ತುಂಬ ಚೆನ್ನಾಗಿ ಬರುತ್ತೆ.
ತೆಂಗಿನಕಾಯಿ, ಒಂದು ಅರ್ಧ ಈರುಳ್ಳಿ, ಜೀರಿಗೆ, ಅರಿಶಿನ ಪುಡಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಎಷ್ಟಾದರೂ ಹಾಕೊಳ್ಳಿ. ಫುಲ್ಲು ಚೆನ್ನಾಗಿ ಫ್ರೆಂಡ್ಸ್ ಸಣ್ಣ ಗಂಧದಂಗೆ ರುಬ್ಬಿ ಅದರೊಳಗೆ ಹಾಕ್ಬಿಟ್ಟು ಉಪ್ಪನ್ನು ಅದರೊಳಗೆ ರುಬ್ಬಿ ಹಾಕ್ಬಿಟ್ಟು ಫ್ರೆಂಡ್ಸ್ ದೋಸೆ ಮಾಡಿ ನೋಡಿ. ಚಟ್ನಿ ಇದ್ದರೆ, ನಾನು ಇವತ್ತು ಆಲೂಗೆಡ್ಡೆ ಪಲ್ಯ ಮಾಡಿದೆ, ಪ್ಲೇನ್ ದೋಸೆ ಇಲ್ವಾ ಅಂತ ಆಲೂಗೆಡ್ಡೆ ಪಲ್ಯಕ್ಕೆ ರೆಡಿ ಮಾಡಿದೆ. ಅಷ್ಟರಲ್ಲಿ ಈ ದೋಸೆ ಮಾಡಿದ್ನಲ್ಲ, ತೊಂದರೆ ಇಲ್ಲ. ಆಲೂಗೆಡ್ಡೆ ಪಲ್ಯ ಇಲ್ಲ, ಚಟ್ನಿ ಫ್ರೆಂಡ್ಸ್. ಆ ದೋಸೆನ ಬಿಸಿ ಬಿಸಿ ದೋಸೆಗೆ ತುಪ್ಪ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರೆ ನೋಡಿ, ನನಗೆ ಆಲ್ರೆಡಿ ನಿದ್ದೆ ಬರ್ತೈತೆ. ನಾನು 2 ದೋಸೆ ತಿಂದಿರೋದು, ಆದರೂ ನಿದ್ದೆ ಬರ್ತೈತೆ. ಹಂಗೆ ಎಲ್ಲವನ್ನ ಇನ್ನು ಫ್ರೆಂಡ್ಸ್ ನಾನು ಅದೆಲ್ಲ ಆದಮೇಲೆ ನನ್ನ ಲೆಮನ್ ನೀರು ನಿಮಗೆ ಗೊತ್ತು, ಅದಕ್ಕೆ ನಾನು ದಾಳಿಂಬೆ, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಫ್ರೆಂಡ್ಸ್ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದೆ. ಈಗ ಆಲ್ರೆಡಿ ನಾನು 3 ಡೇಸಿಂದ ಜ್ಯೂಸೇ ಕುಡಿತೇನೆ, ಯಾಕಂದರೆ ಇದನ್ನೇ ತಿಂತಾಯಿದ್ದೀನಲ್ಲ. ದಾಳಿಂಬೆ, ಮೊಳಕೆ ಹುಳಿಕಾಳು ಇದೇ ಸಾಕು ಹೆಲ್ತಿ ಫುಡ್ಡು. ಏನು ಅದನ್ನು ತಿಂದು ಅದನ್ನು ಕುಡಿಬೇಕು ಅಂತ ಏನಿಲ್ಲ. ಆಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್, ಇವತ್ತು ಬಸವಣ್ಣ ಬಂದಿತ್ತು ನಮ್ಮ ಮನೆ ಹತ್ರ. ಯಾವಾಗಲೇ ಆಗಲಿ ತಿಳ್ಕೊಳ್ಳಿ ಫ್ರೆಂಡ್ಸ್, ನೀವು ಮನೆ ಹತ್ರ ಬಸವಣ್ಣ ಬಂದರೆ ಏನಾದರೂ ದುಡ್ಡು ಕೊಡದೆ ಹೋದ್ರೂ ಪರವಾಗಿಲ್ಲ, ಅದಕ್ಕೆ ಸ್ವಲ್ಪ ಬನಾನನೋ, ಆಮೇಲೆ ಬೇಳೆಗಳಿರುತ್ತೆ ನೋಡಿ, ಕಾಳುಗಳು, ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಬೇಕು. ಹಂಗೆ ಕೊಡಬಾರ್ದು. ಬೆಲ್ಲ ಹಾಕಿದ್ರೆ ಅದು ಬೆಲ್ಲದ ಜೊತೆ ಸ್ವೀಟ್ ಥರ ತಿನ್ಕೊಳ್ಳುತ್ತೆ, ಸಿಹಿ. ಹಂಗಾಗಿ ನಾನು ಯಾವಾಗಲೇ ಬಸವಣ್ಣ ಬರಲಿ, ಇವತ್ತು ನಾನು ಕಾಳುಗಳು ಕೊಡಲಿಲ್ಲ. ಇದು ಹಣ್ಣಿತ್ತು, ಒಂದು ಚಿಪ್ಪು ಪೂರ್ತಿ ಬನಾನ ಆಯಿತು. ಆ ಚಿಪ್ಪು ಪೂರ್ತಿ ಬನಾನ, 1-2 ಮೋಸಂಬೆ, ಆಮೇಲೆ 1-2 ದೋಸೆ ಆ ಯಪ್ಪಂಗೆ ತಿನ್ನೋಕ್ಕೆ, ಒಂದು ರೊಟ್ಟಿ, ನೆನ್ನೆ ರೊಟ್ಟಿ ಇತ್ತು ಬಿಸಿ ಮಾಡಿ, ಒಂದು ರೊಟ್ಟಿ, 2 ದೋಸೆ, 10 ರೂಪಾಯಿ ದುಡ್ಡು ಕೊಟ್ಟು ಕಳಿಸೆ. ಅದನ್ನು ನಾಷ್ಟನ ಬೇರೆ ಕೊಟ್ಟು ಕಳಿಸಿದೆ ನಮ್ಮ ಹುಡುಗಿಗೆ ಹೇಳಿ. ಅವ್ರಿಗೆ ಹೇಳವ ಇದು ತಿಂಡಿ ಅವ್ರಿಗೆ ತಿನ್ನೋಕ್ಕೆ ಅಂತ. ಫ್ರೆಂಡ್ಸ್ ಯಾಕೆ ಗೊತ್ತಾ, ಯಾರಿಗಾದರೂ ಒಬ್ರಿಗಂತೂ ತನ್ನ ಕೊಟ್ಟರೆ ನಮ್ಮದೇನು ಗಂಟೇನು ಹೋಗಲ್ಲ. ನಾನು ಆಲ್ರೆಡಿ ದೋಸೆ ಮಾಡಿದೆ ಫ್ರೆಂಡ್ಸ್. ನಾನು ಯಾರಾದರೂ ತಲೆ ಕೂದಲಿಗೆ ಬರಲ್ಲ ಅವ್ರಿಗೂ ಅಷ್ಟೇ ನಾಷ್ಟ ಮಾಡ್ದೆ ಅಂತ ಕೇಳ್ತೀನಿ. ಇಲ್ಲ ಅಂದರೆ ನಾವು ಏನು ಮಾಡಿದ್ದೆ ಅದನ್ನು ಸ್ವಲ್ಪ ಕವರ್ಗೆ ಹಾಕಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಒಬ್ಬರು ತಿನ್ನೋಷ್ಟು ಕೊಡ್ತೀನಿ ಫ್ರೆಂಡ್ಸ್ ನಾನು. ಆ ಟೈಮ್ಗೆ ಅವ್ರಿಗೆ ಎಲ್ಲಿ ಸಿಗುತ್ತೋ ಸಿಗಲ್ವೋ, ಹೊಟ್ಟೆ ಅನ್ನೋದು ಎಲ್ರಿಗೂ ದೊಡ್ಡದಲ್ವ, ಅವ್ರಿಗೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಹಂಗಾಗಿ ನಾನೇನು ಮಾಡ್ತೀನಿ, ಹಾಕಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಅವ್ರಿಗೆ. ಇನ್ನಿವತ್ತು ಬಸವಣ್ಣ ಬಂದಿತ್ತು. ನೀವು ಅಷ್ಟೇ ಯಾವಾಗಾದರೂ, ನಾನು ಯಾವಾಗ ಬಂದರೂ ಮರದಲ್ಲಿ ಕೊಟ್ಟು ಕಳಿಸೋದೆ. ನಮ್ಮ ಹುಡುಗಿ ಅಂತೂ ನಂದು ಬಸವಣ್ಣ ಅಂದರೆ ಓಡೋಗ್ಬಿಡ್ತಾಳೆ ಆಚೆಗೆ. ಅವಳು ಚಿಕ್ಕದ್ರಿಂದಲೂ ಅಷ್ಟೇ ಆಸೆ ಜಾಸ್ತಿ. ಹಂಗೆ ಯಾವಾಗಾದರೂ ನಂದು ಬಸವಣ್ಣ ಬಂದೈತೆ ಬಾರವ ಅಂದ್ಬಿಟ್ರೆ ಕೆಲಸ ಬಿಟ್ಟು ಹೊಡ್ ಬಂದುಬಿಡ್ತಾಳೆ. ಆವಾಗ ಬಂದು ಅವಳೆಯ ಎಲ್ಲನೂ ಹಣ್ಣು, ಆ ಹಣ್ಣುಗಳು 10 ರೂಪಾಯಿ 5 ರೂಪಾಯಿ ಕಾಯೇನೋ ಅದು ಎಲ್ಲನೂ. ಆಮೇಲೆ ಅವ್ರಿಗೆ ತಿಂಡಿ ಕೊಟ್ಟೆ ಕವರ್ಗೆ ಹಾಕಿ ಫ್ರೆಂಡ್ಸ್. 2 ದೋಸೆ, 1 ರೊಟ್ಟಿ ಕೊಟ್ಟಿದ್ದೆ. ಎಲ್ಲೋ ತಿನ್ಕೊಳ್ಳಿ ಕೂತಿದ್ದಾಗ ಪಾಪ ಏನೋ ಅವ್ರು ತಿಂದು ನಮ್ಗೆ ಒಳ್ಳೇದಾಗಲಿ ಅಂತ ಆರೈಸ್ತಾರೋ ಬಿಡ್ತಾರೋ, ಹೊಟ್ಟೆ ತುಂಬಿದಾಗೊಂದು ಅವ್ರ ಸಮಾಧಾನ ಆಗುತ್ತಾ. ಹಂಗಾಗಿ ಫ್ರೆಂಡ್ಸ್ ಒಬ್ಬರಿಗೆ ಒಂದು ತನ್ನ ಕೊಟ್ಟರೆ ನಾವೇನು ಬಡವಾಗಲ್ಲ. ಕವರ್ಗೆ ಹಾಕಿ ನೀಟಾಗಿ ಕೊಟ್ಟಿದ್ದೆ, ಹಣ್ಣುಗಳು ಕೊಟ್ಟೆ. ಆಮೇಲೆ ನಮ್ಮ ಹುಡುಗಿ ಕೊಟ್ಟು ಬಂತು. ನೀವು ಅಷ್ಟೇ ಫ್ರೆಂಡ್ಸ್, ಏನಾದರೂ ಮನೆ ಹತ್ರ ಬಸವಣ್ಣ ಬಂದರೆ ದುಡ್ಡಿಗಿಂತ ಅವ್ರ ಹೊಟ್ಟೆಗಂತೂ ಊಟ ಕೊಡಿ. ಬಸವಣ್ಣಗೆ ಈ ಥರ ಕಾಳುಗಳು, ಈ ಥರ ಇದ್ದರೆ, ರಾಗಿ ಇದ್ದರೆ, ಏನೋ ಕಾಳುಗಳು, ರಾಗಿನ ಕಲ್ಲಿರೋ ರಾಗಿನ ಕೊಡಬೇಡಿ ಫ್ರೆಂಡ್ಸ್. ಯಾಕೆ ಅಂದರೆ ಅದು ಮೂಕ ಪ್ರಾಣಿ. ನೀವು ಮಾಡಿದರೆ ಮಾತ್ರ ಕೊಡಿ. ಆಮೇಲೆ ಅದು ಹಂಗೆ ತಿನ್ಕೊಳುತ್ತೆ ಕಾಳುಗಳನ್ನ. ತಡ್ನಿ ಕಾಳು, ತೊಗರಿ ಕಾಳು, ಇದಕ್ಕೆಲ್ಲ ಸ್ವಲ್ಪ ಬೆಲ್ಲ. ನಾನು ಹಳೆ ಕಾಳು ಯಾವುದಾದ್ರೂ ಇದ್ದರೆ ಫ್ರೆಂಡ್ಸ್ ನಾನು ಬಿಸಾಕಿರಲ್ಲ. ಯಾಕಂದ್ರೆ ಇಟ್ಟಿರ್ತೀನಿ ಬಸಪ್ಪ ಬಂದೇ ಬರ್ತಾನೆ ಅಂತ. ನಾಯಿಗಳು ಬೊಗಳ್ತಾ ಇರ್ತವೆ, ಬರೋಕ್ಕೆ ಬಿಡಲ್ಲ. ಆಮೇಲೆ ನಮ್ಮ ಮಗಳ ಕೈಲಿ ಕೊಟ್ಟು ಕಳಿಸೆ. ಅದೊಂದು ಖುಷಿ ಆಯಿತು. ಇನ್ನು ನೆನ್ನೆ ಎಲ್ಲ ಓಣಂ ಹಬ್ಬ ಆಯಿತು ನನ್ನ ವರ್ಕ್ ಪ್ಲೇಸಲ್ಲಿ, ಅದು ಖುಷಿ ಆಯಿತು. ಇನ್ನು ಫ್ರೆಂಡ್ಸ್ ಇವತ್ತೇನು ನಾನು ಬಟ್ಟೆ ವಾಶ್ ಮಾಡಲಿಲ್ಲ, ದೇವ್ರ ಪೂಜೆ ಇವತ್ತು ನಾನು ಮಾಡಲಿಲ್ಲ, ನನ್ನ ಮಗಳೇ ಪೂಜೆ ಮಾಡಿದ್ಲು. ಇನ್ನೇನು ದೇವ್ರ ಪೂಜೆ ಅಂದರೆ ಫ್ರೆಂಡ್ಸ್ ದೀಪ ಅಂಟಿಸ್ತೀವಿ, ಗಂಧದ ಕಡ್ಡಿ ಅಂಟಿಸ್ತೀವಿ, ಒಂದು ಸಾಂಬ್ರಾಣಿ ಅಂಟಿಸ್ತೀವಿ. ಇನ್ನು ನಿಮ್ಗೆ ಆಲ್ರೆಡಿ ತೋರಿಸ್ತೀನಿ ನಾನು ಸಾಂಬ್ರಾಣಿ, ಕರ್ಪೂರ 1/4 kg ಎಲ್ಲನೂ ತಂದಿದ್ದೀನಿ ಫ್ರೆಂಡ್ಸ್. ಲಕ್ಷ್ಮೀ ಹಬ್ಬ 1 ತಿಂಗಳೈತೆ ಅನ್ನಂಗೆ ತಂದಿದೆ. ಎಣ್ಣೆ, ದೀಪದ ಎಣ್ಣೆ 2 kg, ಇನ್ನೊಂದು ಅರ್ಧ kg ಐತೆ. ಈಗ ಗೌರಿ ಹಬ್ಬಕ್ಕೆ ತರಬೇಕು ಫ್ರೆಂಡ್ಸ್. ಈ ತಿಂಗಳು ಇನ್ನೂ ನಾನು ರೇಷನ್ ತರಕ್ಕೆ ಹೋಗಿಲ್ಲ. ಬೆಲ್ಲ 2 kg ತಂದಿದೆ, ಇನ್ನೂ ಅರ್ಧ kg ಎತ್ತಿಕ್ಕಿದ್ದೀನಿ. ಅದನ್ನು ಪುಡಿ ಮಾಡಿ ಇಟ್ಕೋಬೇಕು. ಏನಿಲ್ಲ ಫ್ರೆಂಡ್ಸ್, ದಪ್ಪಕ್ಕೆ ಕೆಚ್ಬಿಟ್ಟು ನೀವು ಮಿಕ್ಸಿಗೆ ಹಾಕಿ ಅದೇ ಸಣ್ಣಕ್ಕೆ ಪುಡಿ ಮಾಡಿಕೊಡ್ತದೆ. ಏನು ತೊಂದರೆ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಫ್ರೆಂಡ್ಸ್ ಒಬ್ಬಟ್ಟು ನೋಡೋಣ. ಈಗ ಒಬ್ಬಟ್ಟು ಮಾಡೋದು, ಕರ್ಜಿಕಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ. ಒಬ್ಬಟ್ಟು ಮಾಡಲ್ಲ, ಒಬ್ಬಟ್ಟು ಅಲೆ ತಿಂದು ಬೇಜಾರಾಗೋಯ್ತು. ಇನ್ನೂ ಒಂದು ಕೊಬ್ಬರಿನ ನಾನು ಓಪನಲ್ಲಿ ಇಟ್ಟಿದ್ದೀನಿ. ನಮ್ಮ ಮಗಳಿಗೆ ಹೇಳ್ಬೇಕು ಯಾವಾಗಾದರೂ ನೀಟಾಗಿ ಕೂತಿದ್ದಾಗ ತುರಿದಿಡವ ಅದನ್ನು ಅಂತ. ಗೌರಿ ಹಬ್ಬಕ್ಕೆ ಕರ್ಜಿಕಾಯಿ ಮಾಡೋಣ. ಇವತ್ತು ಎಷ್ಟು ಡೇಟ್ ಫ್ರೆಂಡ್ಸ್, ಇನ್ನೂ 15 ದಿವಸ ಐತೆ, ತೊಂದರೆ ಇಲ್ಲ. ಹಂಗಾಗಿ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಗಣೇಶನಿಗೆ ಕರ್ಜಿಕಾಯಿ ಇಷ್ಟ. ಆಮೇಲೆ ಕಡುಬು ಮಾಡೋಣ ಅಂದ್ಕೊಂಡೆ, ಇನ್ನೇನು ಬಂತಲ್ಲ, ಹೆಂಗೂ ಹಬ್ಬಕ್ಕೆ ಕಡುಬು ಮಾಡಬೇಕಲ್ಲ, ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವಾಗಲೂ ಗಣೇಶನಿಗೆ ಹೆಸ್ರು ಕಡುಬು ಮಾಡದೇ ಇರಲ್ಲ ಫ್ರೆಂಡ್ಸ್. ಇನ್ನೊಂದು ವಿಷಯ ಏನಂದರೆ ಈ ಸಲ ಗೌರಿ ಗಣೇಶ 2 ಒಟ್ಟಿಗೆ ಬಂದೈತಂತೆ. ಒಟ್ಟಿಗೆ ಬಂದದಕ್ಕೆ ನಾನೇನು ಮಾಡ್ತೀನಿ ಫ್ರೆಂಡ್ಸ್, ಫಸ್ಟ್ನೇ ದಿವಸ ಹೆಸ್ರು ಕಡುಬು ಮಾಡಬೇಕಲ್ಲ, ಹೆಸ್ರು ಕಡುಬು ನಾಷ್ಟಕ್ಕೆ ಮಾಡಿ, ಆಮೇಲೆ ಸ್ವಲ್ಪ ಅವನಿಗೆ ಕಡಲೆಕಾಳು ಅಂದರೂ ಇಷ್ಟ ಗಣೇಶನಿಗೆ.
ಹೆಸ್ರು ಕಡುಬು ಕರ್ಜಿಕಾಯಿ ಮೊದಲನೇ ದಿನವೇ ಅವಳಿಗೆ ಅವರ ಅಮ್ಮ ಬರ್ತಾಳೆ ಗೌರಮ್ಮ ಬರ್ತಾಳೆ. ಗೌರಮ್ಮಗೆ ಸಜ್ಜಿಗೆ ಮಾಡಬೇಕು. ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ ಅವಳಿಗೆ ಅಂಬಲಿ ಮಾಡಬೇಕು. ನಮ್ಮ ಅಪ್ಪನ ಮನೇಲಿ ಅಂಬಲಿ ಆದರೂ ಕುಡಿದು ನಾನು ಬರ್ತೀನಿ ಅಂತಾಳಂತೆ. ಅದಕ್ಕೊಂದು ಸಣ್ಣ ಬೌಲಲ್ಲಿ ನಾನೇನು ಮಾಡ್ತೀನಿ, ಅಂಬಲಿನೂ ಮಾಡ್ತೀನಿ. ಅಂಬಲಿ ಕರ್ಜಿಕಾಯಿನೂ ಎಲ್ಲರೂ ತಿನ್ಬೋದು, ಅದಕ್ಕೆ ಅವು ಒಬ್ಬಟ್ಟು ಈಗ ನಾನು ಮಾಡಲ್ಲ. ನೆಕ್ಸ್ಟ್ ಡೇಗೆ ಫ್ರೆಂಡ್ಸ್ ವಡೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಡೇಗೂ ಯಾವುದಾದ್ರೂ ಒಂದು ಹಬ್ಬ ಮಾಡಿದ್ರೆ ಮುಗೀತು ಫ್ರೆಂಡ್ಸ್. ನಾವು ಯಾವಾಗಲೂ ಅಷ್ಟೇ ಹಬ್ಬದಲ್ಲಾಗಲಿ ಬೇರೆ ದಿನ ಆಗಲಿ ನಾವು ಏನಾದರೂ ತಿನ್ಬೇಕೇನಾದ್ರು ಮಾಡಬೇಕು ಅಂದರೆ ಮಾಡ್ತಾಯಿರ್ತೀವಿ. ಟೈಮ್ ನೋಡ್ತಾ ಇದ್ದೀನಿ ಫ್ರೆಂಡ್ಸ್, ಟೈಮ್ ಆಯ್ತೇನೋ ಅಂತ. ಇನ್ನೇನು ಫ್ರೆಂಡ್ಸ್ ಆಲ್ರೆಡಿ ನಾನು ರೆಡಿಯಾಗೇ ಕೂತಿದ್ದೀನಿ. ಇನ್ನು ಫ್ರೆಂಡ್ಸ್ ನೆನ್ನೆ ಇಷ್ಟೊಂದು ಕೆಲಸ ಇಷ್ಟೆಲ್ಲ ಚೆನ್ನಾಗಿ ನಡೀತು ಫ್ರೆಂಡ್ಸ್. ಒಂದು ವರ್ಕ್ ಪ್ಲೇಸಲ್ಲಿ ಏನಾದರೂ ಒಂದು ಯಾವುದು ಇಲ್ದಂಗೆ ನಡೆದ್ರೆ ಪಾಪ ಅವ್ರು ಓನರ್ ಮಾಡಿಸಿರೋರ್ಗೂ ಒಂದು ಖುಷಿ ಸಂತೋಷ, ನಮಗೂ ಒಂದು ಖುಷಿ. ನಾವು ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿದ್ವಿ, ಏನೂ ತೊಂದರೆ ಇಲ್ಲ. ಇನ್ನು ಈಗ ಫ್ರೆಂಡ್ಸ್ ನನ್ನ ಮಗಳು ಆಫೀಸ್ಗೆ ಹೋಗಬೇಕು. ಅವಳು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ತಾಳೆ, ಈಗ ಇಲ್ಲೇ ಕೆಲಸ ಮಾಡ್ತಾಳೆ. ಮೀಟಿಂಗ್ ಅದು ಇದು ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ತಾಳೆ. ಇವತ್ತೇನು ಸಾಂಬಾರು ಮಾಡಿಲ್ಲ ಫ್ರೆಂಡ್ಸ್. ಸಾಂಬಾರಿಗೆ ನುಗ್ಗೆಕಾಯಿ ಐತೆ, ಹೀರೆಕಾಯಿ ಐತೆ, ನುಗ್ಗೆ ಸೊಪ್ಪು ಐತೆ. ಇನ್ನು ನೆನ್ನೆನೂ ನುಗ್ಗೆ ಸೊಪ್ಪು ರೊಟ್ಟಿ ಮಾಡಿದ್ದೀನಿ. ನೆನ್ನೆ ನನ್ನ ಸಬ್ಸ್ಕ್ರೈಬರ್ ಹೇಳ್ತಿದ್ರು ನೆನ್ನೆ, ರೊಟ್ಟಿ 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 ಬರೀ ರೊಟ್ಟಿ ಹಾಕ್ತೀಯ ನೀನು ಅಂತ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನಾನು ರೊಟ್ಟಿಲಿ ಏನು ವೆರೈಟಿ ರೊಟ್ಟಿ ಹಾಕ್ತೀನಿ ಅಂತ ನೀನು ನೋಡಿದೀಯಾ? ನೋಡದೆ ಹೋದ್ರೂ ಬರೀ ರೊಟ್ಟಿ ಹಾಕ್ತಾಳೆ ಅಂತೀಯಲ್ಲ. ಅದು ಜಸ್ಟ್ ತಮಾಷೆ ಫ್ರೆಂಡ್ಸ್. ಇನ್ನು ನೋಡಿದ್ರಲ್ಲ ಓಣಮ್ ಹಬ್ಬದಲ್ಲಿ ಎಲ್ಲರೂ ಖುಷಿಯಾಗಿ ಹೂವು ಮಡ್ಕೊಂಡು ಅಷ್ಟು ಚೆನ್ನಾಗಿ ಓಡಾಡಿದ್ರು. ನಮಗೂ ತುಂಬಾ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ. ಯಾಕೆಂದರೆ ಫ್ರೆಂಡ್ಸ್, ನಮಗೆ ನೋಡಿ ಖುಷಿ ಪಡೋ ಮನಸ್ಸಿರಬೇಕು. ನಾವೇನು ದೇವರಲ್ಲ, ನಾವೇನಾದರೂ ಹೇಳಿದ ತಕ್ಷಣ ಆಗೋಕ್ಕೆ. ಒಂದು ಒಳ್ಳೇದಾಗಲಿ ಚೆನ್ನಾಗವ್ರಲ್ಲಪ್ಪ ಅಂತ ನೋಡಿ ಖುಷಿ ಪಡಿ, ಆಗ ದೇವರೇ ನಮ್ಮನ್ನು ಆರೈಸ್ತಾನೆ. ಬರೀ ಕರುಬ್ಳುತನ ಮಾಡೋದು, ಬರೀ ಅಸೂಯೆತನ ಮಾಡೋದು, ಒಬ್ಬರು ತಿಂದರೆ ಸಹಿಸ್ಕೊಳ್ದೇ ಇರೋದು, ಒಬ್ಬರು ಹುಟ್ಟರೆ ಸಹಿಸ್ಕೊಳ್ದೇ ಇರೋದು, ಇದನ್ನೆಲ್ಲ ನಾವು ಯಾವತ್ತೂ ಮಾಡಬಾರ್ದು. ಯಾಕೆ ಗೊತ್ತಾ, ಅದು ಒಳ್ಳೆಯದು ಅಲ್ಲ. ಹಂಗಾಗಿ ಫ್ರೆಂಡ್ಸ್ ಆಲ್ರೆಡಿ ನಾನು ಹೇಳಿದ್ನಲ್ಲ, ಜೋಡಿ ಕಳಸ ಮನೇಲಿ ಇಡಬೇಡಿ. ಅಕಸ್ಮಾತ್ ಬಸವಣ್ಣ ಮನೆ ಹತ್ರ ಬಂದರೆ ಏನಾದರೂ ಅದಕ್ಕೆ ತಿನ್ನೋಕ್ಕೆ ಕೊಡಿ. ಯಾಕೆ ಗೊತ್ತಾ, ಅದು ಅಷ್ಟು ಆಶೀರ್ವಾದ ಮಾಡುತ್ತೆ. ಮೂಕ ಪ್ರಾಣಿ ಆದ್ರೂ ಬಸಪ್ಪ ನಮಗೆಲ್ಲ ಒಳ್ಳೇದು ಮಾಡ್ತಾನೆ, ಅದೊಂದು. ಇನ್ನು ಇದೆಲ್ಲ ಆಯಿತು ಫ್ರೆಂಡ್ಸ್. ಈಗ ನನ್ನ ಮಗಳು ನಮ್ಮ ಆಫೀಸಲ್ಲಿ ನಾನು ಫಸ್ಟ್ ಕೆಲಸ ಮಾಡ್ತೀನಲ್ಲ, ಅಲ್ಲಿ ಮಂಗಳವಾರನಂತೆ ಓಣಮ್ಮು. ಅದಕ್ಕೆಲ್ಲನೂ ನೆನ್ನೆನೇ ರೆಡಿ ಮಾಡ್ಕೊಂಡಿದ್ದಾಳೆ, ಎತ್ತಿಟ್ಕೊಂಡಿದ್ದಾಳೆ. ಅವಳು ಯಾವಾಗಲೂ ಫ್ರೆಂಡ್ಸ್ ತಲೆಗೆ ಆವಾಗಲೇ ಎಣ್ಣೆ ಹಚ್ಚಿ ತಲೆಗೆ ಸ್ನಾನ ಮಾಡೋದು. ನಾಷ್ಟ ಫಸ್ಟೇ ತಿಂದ್ಲು. ಇನ್ನೊಂದು ಹೇಳಿಲ್ಲ ಫ್ರೆಂಡ್ಸ್, ಇವತ್ತು ನಾನು ಹೋಗಿದ್ನಲ್ಲ, ಹಂಗೆ ಸಿಹಿ ಗೆಣಸು ತುಂಬ ಚೆನ್ನಾಗಿತ್ತು. ಸಿಹಿ ಗೆಣಸನ್ನು ತಂದಿದೆ, ಅದನ್ನು ಸಹ ಬೇಯಿಸಿಟ್ಟಿದ್ದೀನಿ. ಈಗ ಫ್ರೆಂಡ್ಸ್ ನಾನು ದೋಸೆ ಪಲ್ಯ ಸಿಹಿ ಗೆಣಸು ತಗೊಂಡೋಗ್ತೀನಿ. ಅವಳು ಇಲ್ಲೇ ದೋಸೆ ತಿಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾವೇನು ಮಧ್ಯಾಹ್ನಕ್ಕೆ ನಾವಿಬ್ಬರೂ ನಾಷ್ಟನೇ ತಿಂತೀವಿ, ಹಂಗಾಗಿ ಏನು ತೊಂದರೆ ಇಲ್ಲ. ನಾವು ಇವತ್ತು ಏನು ರೈಸ್ ಐಟಮ್ ನಮ್ಮ ಮನೇಲಿ ಯಾವುದನ್ನೂ ಮಾಡಿಲ್ಲ ಫ್ರೆಂಡ್ಸ್. ಇನ್ನು ರಾತ್ರಿಗೆ ಅವಳು ಏನು ಮಾಡ್ತಾಳೋ ನನಗಂತೂ ಗೊತ್ತಿಲ್ಲ. ನಾನು 9 ಗಂಟೆಗೆ ಅದನ್ನೇ ಇನ್ನೊಂದು ದೋಸೆ ತಿಂದರೆ ಮುಗೀತು. ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕೋತಾ ಅಯ್ಯೋ ರೈಸ್ ಏನು ಅತ್ಲಾಗೆ ಯಾಕೋ ಬೇಡ ಅನ್ನಿಸ್ತು. ಹಂಗಾಗಿ ನಾನು ಇವತ್ತು ಟೈಲರ್ ಅಂಗಡಿಗೆ ಹೋಗಬೇಕಿತ್ತು. ಡೈಲಿ ಹಂಗೆ ಅಂತೀನಿ, ಅದಕ್ಕೆ ಆಗಲಿಲ್ಲ. ನಾಳೆ ಏನು ಅಂದ್ಕೊಂಡಿದ್ದೀನಿ ನೋಡೋಣ. ಒಂದು 11 ಗಂಟೆಗೆ ಫಸ್ಟ್ ಏನು ಮಾಡೋದು ಫ್ರೆಂಡ್ಸ್, ಬೆಳಗ್ಗೆ ಎದ್ದರೆ ಅಡುಗೆ ಮಾಡು, ತಿಂಡಿ ಮಾಡು, ಬಾಗಿಲು ಸಾರಿಸು, ಮನೆಯೆಲ್ಲ ಅವಳೇ ಗುಡಿಸಿದ್ಲು. ಒಳಗಡೆಗೆ ಹೋದರೆ ಫ್ರೆಂಡ್ಸ್ ಅಡುಗೆ ತಿಂಡಿ ಮಾಡೋದೇ ಆಯ್ತದೆ. ಇನ್ನು ಇವತ್ತೆಲ್ಲ ಈ ನಾಷ್ಟ ಆಯಿತು. ದೋಸೆ ಹಿಟ್ಟನ್ನು ಸ್ವಲ್ಪ ಎತ್ತಿಕ್ಕಿದ್ದೀನಿ, ಅದನ್ನೇನು ನಾಳೆ ನಾವೇನು ಮಾಡಲ್ಲ. ನೋಡೋಣ ನಾಳೆ ಏನು ನಾಷ್ಟ. ನಾಳೆ ಏನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಪುಳಿಯೋಗರೆ ಪುಡಿನ ಮನೇಲೇ ಮಾಡೋದನ್ನ ವೀಡಿಯೋ ತೋರಿಸ್ಬೇಕು ನಿಮಗೆ ಸಿಂಪಲ್ಲಾಗಿ. ಆವಾಗಲೇ ಏನಾರ ಬೇಕು ಅಂದರೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ ಯಾವ ಥರ ಆಗುತ್ತೆ ಅಂತ. ಆದರೆ ಮಾಡ್ತೀನಿ ಸಿಂಪಲಾಗಿ. ಒಂದು ಪುಳಿಯೋಗರೆ ಗೊಜ್ಜು ಮಾಡಿ ರೈಸ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಯಾವ ರೀತಿ ಅಕಸ್ಮಾತ್ ಒಂದು 5-6 ಜನ ಬಂದರು, ಒಂದು 10 ಜನನೇ ಬಂದರು, ನೀವು ಪುಳಿಯೋಗರೆ ಮಾಡೋ ಅವಶ್ಯಕತೆ ಇರುತ್ತೆ. ಆಗ ಯಾವ ರೀತಿ ಗೊಜ್ಜು ಮಾಡಬೇಕು ಮನೆಯಲ್ಲೇ ಸಿಂಪಲ್ಲಾಗಿ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲ ಐಟಮು ಮನೇಲಿದೆ, ಕೊಬ್ಬರಿ ಇದೆ, ಯಾವುದು ಥರ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಎಲ್ಲ ಇದೆ ಮನೇಲಿ. ನೀವು ಅಷ್ಟೇ ಎಲ್ಲನೂ ಮನೇಲಿ ತಂದಿಟ್ಕೊಂಡ್ರೆ. ಇವತ್ತಿರೋ ನಮ್ಮ ಮನೆ ಜೀರಿಗೆ ಪ್ಯಾಕೆಟು ಸಿಕ್ಕಿಲ್ಲ, ತಂದಿಟ್ಟಿರೋದು. ನನ್ನ ಮಗಳು ನೋಡಿದ್ರೆ, ಮಮ್ಮಿ ನಿನ್ನ ಜೀರಿಗೆ ಪ್ಯಾಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿದ್ಲು. ಸಿಕ್ಕದೆ ಹೋದ್ರೂ ಪರವಾಗಿಲ್ಲ, ನೋಡ್ತೀನಿ. ಅಲ್ಲಿ ನಾನು ಫ್ರೆಂಡ್ಸ್ ಎಕ್ಸ್ಟ್ರಾ ರೇಷನ್ ಏನೇ ಉಳಿದ್ರು ನಾನು ಒಂದು ಕಬೋರ್ಡ್ ತಂದು ಇಟ್ಕೊಂಡಿದ್ದೀನಿ, ಅದಕ್ಕೆ ಇಟ್ಕೊಂಡಿರ್ತೀನಿ. ಇನ್ನು ಫ್ರೆಂಡ್ಸ್ ಈ ಸಲ ಅಕ್ಕಿ ಇನ್ನೂ ಸ್ವಲ್ಪ ಐತೆ, ನೋಡೋಣ. ಇನ್ನು ಈ ಸಂಡೇ ಮನೇಲಿ ಇರ್ತೀನಲ್ಲ, ಏನು ಬೇಕು ಮನೆಗೆ. ಇನ್ನು ಬೆಲ್ಲ ಐತೆ, ಮೈದಾ ಐತೆ, ಕಡಲೆ ಹಿಟ್ಟು ಐತೆ. ಆ ಕಡಲೆ ಹಿಟ್ಟಿಲ್ಲ ಫ್ರೆಂಡ್ಸ್, 1 kg ಕಡಲೆಬೇಳೆನ ತಂದು ಮನೇಲೇ ಪುಡಿ ಮಾಡ್ಕೊತೀನಿ ನಾನು ಮಿಕ್ಸಿಲಿ. ತುಂಬ ಚೆನ್ನಾಗಿ ಬರುತ್ತೆ. ಮೊನ್ನೆ ದಿವಸ ಮಾಡಿದೆ, ನಿಮಗೆ ತೋರಿಸಿದ್ನಲ್ಲ, ಹಂಗಾಗಿ ಅಂದ್ಕೊಂಡಿದ್ದೀನಿ ಈ ಸಲ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಮನೇಲಿದ್ರೆ ಏನಾದರೂ ಕೆಲಸ. ಸಂಡೇ ರೇಷನ್ ತರಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಯಾವ್ಯಾವುದೈತೆ ಯಾವ್ಯಾವುದಿಲ್ಲ ಫಸ್ಟ್ ಒಳಗಡೆ ಡಬ್ಬಗಳೆಲ್ಲ ಚೆಕ್ ಮಾಡಬೇಕಲ್ಲ, ಎಲ್ಲನೂ ಮಾಡಿ ಚೆಕ್ ಮಾಡಿ. ಇನ್ನು ಅಕ್ಕಿ ಬಿಡಿಸಿಟ್ಟು ಅಕ್ಕಿಯ ರೆಡಿ ಮಾಡಿಟ್ಟಿದ್ದೀನಿ. ನನ್ನ ಮಗಳಿನ್ನೂ ಪುಡಿ ಮಾಡಿಸ್ಕೊಬಂದಿಲ್ಲ. ಇನ್ನು ಇವತ್ತು ಅವಳು
ಆಫೀಸ್ಗೆ ಹೋದರೆ ಬರೋದೇ ಅವಳು 9 ಗಂಟೆ ಆಗುತ್ತೆ. ಇರಲಿ ನಾಳೆನೋ ಯಾವತ್ತಾದರೂ ಪುಡಿ ಮಾಡಿಸ್ಕೊಂಡ್ರೆ ಆಯಿತು. ಈಗ ಹಾಕೋಕ್ಕೆ ಜೋಳದ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡೋಣ. ಇನ್ನೊಂದು ವಿಷಯ ನಿಮ್ಗೆ ಹೇಳಿಲ್ಲ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿ ಮಾಡೋದನ್ನ ನಮ್ಮ ಫ್ರೆಂಡ್ಸು ತಂದು ಕೊಟ್ಟಿದ್ದಾರೆ. ಅದನ್ನೇ ನಿಮಗೆ ಮರ್ತಿದ್ದೀನಿ. ಅದರಲ್ಲಿ ನಾಳೆ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡಿದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.